ಅವರಿಗೆ ಅಧಿಕಾರದಲ್ಲಿ ಮುಂದುವರಿಯುವಂಥ ಅವ್ರು ಬದುಕ್ತಾರೆ, ಯಾರನ್ನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸಿದ್ಧಾಂತ. ನಾವು ತಿಳ್ಕೊಂಡಿರ್ತೀವಿ ನಾವು ನಾಶ ಮಾಡಿದ್ವಿ ಅವರನ್ನು ಅಂತೇಳಿ. ಯಾರು ನಾಶ ಮಾಡಲಿಕ್ಕೆ ನೋಡಿರಿ, ಇವತ್ತು ಅಮೇರಿಕ ಅತ್ಯಂತ ಬಲಿಷ್ಠ ರಾಷ್ಟ್ರ, ಅತ್ಯಂತ ಸೂಪರ್ ಪವರ್ ಅಂತ ಕರಿತಾಯಿದ್ರು. ಇವತ್ತು ಒಂದು ಬಡ ಅದು ಸಣ್ಣ ಇರಾನ್ ಮುಂದೆ ಇವತ್ತು ಸೋಲುವಂಥ ಪ್ರಸಂಗ ಬರ್ತಾ ಇದೆ. ಅದರಿಂದ ಯಾರಿದ್ದಾರೆ ಆಮದ್ದಾರೆ. ಬಟ್ ಇವತ್ತು ಅನಿವಾರ್ಯ ಜಗತ್ತಾದ ಸಹಿತ ಇರಾನನ್ನು ಮುಂದಿಟ್ಟುಕೊಂಡು ಅಮೇರಿಕೆಯನ್ನು ಹೊಡೆಯುವಂಥ ಲೆಕ್ಕಾಚಾರ ನಡೆದಾಗ ಉಳಿದವ್ರು ಎಚ್ಚರದಿಂದಿರಬೇಕಾಗಿದೆ. ಅದೇನಾಗಲಿ ಬಸವಣ್ಣವರ ಈ ಜಯಂತಿಯ ಸಂದರ್ಭದಲ್ಲಿ ಈ ದಿಸೆಯಲ್ಲಿ ಕೇವಲ ಲಿಂಗಾಯತ ಜಾತಿ ನೆಲೆಗಟ್ಟಿನಲ್ಲೇ, ವೀರಶೈವ ಜಾತಿ ನೆಲೆಗಟ್ಟಿನಲ್ಲೇ ನೀವೇನಾದರೂ ನಾವು ಅಧಿಕಾರಿಯನ್ನು ಮುಂದಿಡಿಬೋದು ತಿಳ್ಕೊಂಡಿದ್ರೆ ಅದಕ್ಕೊಂದು ಪ್ರಬಲ ಶಕ್ತಿ ಕೂಡ್ತಾ ಇದೆ, ಬೆಳೀತಾ ಇದೆ. ಅದು ನಿಮಗೆ ಅವಕಾಶ ಕೊಡ್ತದಂತ ಅನ್ನಿಸ್ತಾ ಇಲ್ಲ. ಇವತ್ತು ಸಿದ್ದರಾಮಯ್ಯನವ್ರ ಮುಂದೆ ಹಿಂದೆ ಲೀಡರಾಗಿ ಕಾಣ್ತಾ ಇರ್ಬೋದು. ಅದರಲ್ಲಿ ದಿನಕ್ಕೆ ಮತ್ತೆ ಹೊಸ ನಾಯಕರು ಬರ್ತಾ ಇದ್ದಾರೆ. ಆದರೆ ಆ ನಾಯಕರಲ್ಲಿ ಒಂದು ದೋಷ ಏನಪ್ಪ ಅಂತಂದ್ರೆ ಬಂಡವಾಳಶಾಹಿ ನೆಲೆಗಟ್ಟಿನಲ್ಲಿ, ಪಾಳೆಗಾರಿಕೆ ನೆಲೆಗಟ್ಟಿನಲ್ಲಿ, ಅದೇ ಕಾಲಕ್ಕೆ ಲ್ಯಾಂಡ್ ಮಾಫಿಯಾ ನೆಲೆಗಟ್ಟಿನಲ್ಲಿ ಬರುತ್ತಿರುವುದರಿಂದಾಗೆ ಇಂಥವ್ರಿಗಿದ್ದು ಜನಸಾಮಾನ್ಯರು, ನಿಜವಾಗಿಯೂ ದಲಿತರು, ನಿಜವಾದ ನೋವುಂಡಂಥವರು, ನಿಜವಾದ ರೈತರು, ಬಡ ಕೂಲಿಕಾರರು, ಕೂಲಿ ಕಾರ್ಮಿಕರು, ಕೂಲಿ ಕೃಷಿಕರು ಇವರೆಲ್ಲ ಕೂಡಿಕೊಂಡು ಇವರು ತಮ್ಮ ಹೊಸ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ಈ ದೇಶಕ್ಕೆ, ಈ ನಾಡಿಗೆ ಏನಪ್ಪ ಅಂದರೆ ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಬರ್ಬೋದೇನೋ. ಇಲ್ಲ ಅಂದ್ರೆ ಮತ್ತೆ ಸಮಸ್ಯೆ ಇದೇ ರೀತಿ ಮುಂದುವರಿದು. ಬಟ್ ಒಂದು ಥಿಂಗ್ ಏನಪ್ಪ ಅಂದ್ರೆ ಇವತ್ತಿನ ದುಡ್ಡಿರುವ ಲಿಂಗಾಯತ್ ಮತ್ತು ಒಕ್ಕಲಿಗರನ್ನು ಮೀರಿಸುವಷ್ಟು ಮಟ್ಟಿಗೆ ಇಲ್ಲಿ ದುಡ್ಡಿರುವ ಬಂಡವಾಳ ಇರುವಂಥ